ಧಾರ್ಮಿಕ ಕ್ಷೇತ್ರದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಗೌಡಿಗೆರೆಲಿ ಅಂತ ಮಂತ್ರದಂಡ ಇದು. ಬೇರೆ ಯಾವುದೇ ಕ್ಷೇತ್ರದ ಸಹ ನೀವು ನೋಡೋಕ್ಕಾಗೋದಿಲ್ಲ ಇದನ್ನು. ಇದರ ವಿಶೇಷತೆ ಏನಂತಂದರೆ, ನೀವು ಮೇಲ್ಭಾಗದಲ್ಲಿ 3 ಮುಖಗಳನ್ನು ನೋಡ್ಬೋದು. ಇಲ್ಲಿ ಒಂದು ಶಿವ, ರುದ್ರ ಮತ್ತು ಭೈರವ 3 ರೀತಿಯ ಮುಖಗಳನ್ನು ನೀವು ನೋಡ್ತಾ ಇರೋಂಥದ್ದು. ಈ ಒಂದು ಮಂತ್ರದಂಡದ ವೀಕ್ಷಣೆ ನೀವು ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಆ ನೆಗೆಟಿವ್ ಎನರ್ಜಿಯನ್ನು ತಕ್ಷಣದಲ್ಲೇ ಅದು ತೊಗೊಂಡು ನಿಮಗೆ ಒಳ್ಳೆ ರೀತಿಯ ಮಾರ್ಗವನ್ನು ತೋರಿಸುತ್ತೆ ಅನ್ನೋದು ಇಲ್ಲಿ ನನ್ನ ವಿಶೇಷತೆ. ಮತ್ತು ಇಲ್ಲಿ 3 ಬದಿಯ ಮುಖಗಳನ್ನು ನೀವು ನೋಡ್ತಾ ಇದ್ದೀರಾ. ಈ 3 ಬದಿಯ ಮುಖಗಳೇಂತಂದರೆ, ಒಂದು ಅಧರ್ಮ ಮತ್ತು ಒಂದು ದುರಾಸೆ ಮತ್ತು ಭ್ರಮೆ. ಈ ಮನುಷ್ಯನಲ್ಲಿ ಈ 3 ಗುಣ ಯಾವ ಮನುಷ್ಯನಲ್ಲಿ ಇರ್ತದೆ, ಆ ಯಾವತ್ತೂ ಕೂಡ ಅವನು ಉದ್ಧಾರ ಆಗೋಕ್ಕಾಗೋದಿಲ್ಲ. ಈ ಒಂದು ಕ್ಷೇತ್ರಕ್ಕೆ ಬಂದಂಥ ತಕ್ಷಣದಲ್ಲಿ ಬಂದು ಈ ಒಂದು ಮಂತ್ರದಂಡವನ್ನು ವೀಕ್ಷಣೆ ಮಾಡಿ ಇಷ್ಟು ಕೈ ಮುಗಿದು ಹೋಗಿ ಒಳಗಡೆ ಅಮ್ಮನವ್ರ ವಿಗ್ರಹ ಇದೆ, ವಿಗ್ರಹಕ್ಕೆ ಕೈ ಮುಗಿದು ನಿಮ್ಮ ಕಷ್ಟಗಳನ್ನು ತಾಯಿ ಹತ್ರ ಕೇಳ್ಕೊಂಡು ಹೋದರೆ, ನೀವೇನು ತಾಯಿ ಹತ್ರ ಸಂಕಷ್ಟಗಳನ್ನ ಕೇಳ್ಕೊತಿರೋ ತತ್ಕ್ಷಣದಲ್ಲಿ ಪರಿಹಾರ ಆಗುತ್ತೆ ಅನ್ನೋದು ಈ ಒಂದು ಮಂತ್ರದಂಡದ ವಿಶೇಷತೆ. ಮತ್ತು ನೀವು ಮೇಲ್ಭಾಗದಲ್ಲಿ ಈ ರೀತಿಯಾಗಿ ನೋಡಿದಿರಿ. ಮತ್ತು ಕೆಳಭಾಗದಲ್ಲಿ 5 ಪ್ರಾಣಿಯ ಮುಖಗಳನ್ನು ನೀವು ನೋಡುವಂಥದ್ದು. 5 ಪ್ರಾಣಿಯ ಮುಖ ಅಂದರೆ, ಒಂದು ನಂದಿಯ ಮುಖ, ಮತ್ತು ಮೊಸಳೆಯ ಬಾಯಿ, ಮತ್ತು ನವಿಲು ಗರಿ, ಮತ್ತು ಆಮೆಯ ಮುಖನ ನೀವು ನೋಡುವಂಥದ್ದು. ಮತ್ತು ಇದರ ವಿಶೇಷತೆ ಏನಂದರೆ, ಅಮ್ಮನವ್ರಿಗೆ ನಾವು ಗರ್ಭಗುಡಿಯಲ್ಲಿ ಅಭಿಷೇಕವನ್ನು ಮಾಡ್ತೀವಲ್ಲ, ಅಭಿಷೇಕ ಮಾಡಿದಂಥ ತೀರ್ಥ ಹೊರಗಡೆ ಹೋಗೋದಕ್ಕೆ ಒಂದು ನಾವು ಕೆತ್ತನೆಯನ್ನು ಮಾಡಿದ್ದೀವಿ. ಆ ಕೆತ್ತನೆ ಮಾಡಿರ್ತಕ್ಕಂಥ ಜಾಗನೂ ಕೂಡ ಸೇಮ್ ಇದೇ ರೀತಿ ಇರುವಂಥದ್ದು ಈ ಮಂತ್ರದಂಡದ ವಿಶೇಷತೆ. ಇದನ್ನು ನೀವು ಎಲ್ಲರೂ ಕೂಡ ಕೈಲಾಸ ಪರ್ವತಕ್ಕೆ ಹೋಗಿ ವೀಕ್ಷಣೆ ಮಾಡೋದಕ್ಕಾಗೋದಿಲ್ಲ. ನೀವು ಕೈಲಾಸ ಪರ್ವತಕ್ಕೆ ಹೋದ್ರೂ ಇಂಥ ಒಂದು ದಂಡ ನಿಮಗೆ ಸಿಗೋದಿಲ್ಲ. ನಮ್ಮ ಗುರುಗಳಿಗೆ ಒಂದು ಅದೃಷ್ಟ, ತಾಯಿಯ ಆಶೀರ್ವಾದದಿಂದ, ಆ ಸಾಧುಗಳಿಂದ ನಮ್ಮ ಗುರುಗಳಿಗೆ ಸಿಕ್ಕಿರುವಂಥದ್ದು. ಆ ಒಂದು ಅದೃಷ್ಟ ಎಲ್ಲ ಭಕ್ತಾದಿಗಳಿಗೂ ಸಿಗಲಿ ಅನ್ನೋದು ನಮ್ಮ ಗುರುಗಳ ಅದರಿಂದ ಒದಗಿ ಈ ಒಂದು ಶಿವನ ಸಾನ್ನಿಧ್ಯದಲ್ಲಿ ಇದನ್ನು ಸದಾಕಾಲ ನಾವು ಇಟ್ಟಿರುವಂಥದ್ದು. ಆ ಶಿವನ ಸಾನ್ನಿಧ್ಯದಲ್ಲಿ ನೀವು ಯಾವಾಗ ಬಂದ್ರೂ ಕೂಡ ಈ ಮಂತ್ರದಂಡವನ್ನು ದರ್ಶನ ಮಾಡ್ಬೋದು. ಮಂತ್ರದಂಡ ದರ್ಶನ ಮಾಡಿ ತದನಂತರ ಹೋಗಿ ತಾಯಿಯ ದರ್ಶನ ಮಾಡೋದ್ರಿಂದ ತಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಮತ್ತು ಎಲ್ಲ ಪ್ರತಿಯೊಂದು ಇದು ಮಾಡಿಕೊಂಡು ನಿಮ್ಮ ಸಂಕಷ್ಟಗಳನ್ನು ಮತ್ತು ಪಾಪ ಪುಣ್ಯಗಳನ್ನೆಲ್ಲವನ್ನು ನಿವಾರಣೆ ಮಾಡಿಕೊಂಡು ನೀವು ಇಷ್ಟಾರ್ಥಗಳ ಈಡೇರಿಕೆ ಮಾಡ್ಕೊತಿರೋದು ಈ ಮಂತ್ರದಂಡದ ವಿಶೇಷತೆ.